ನನ್ನ ಈ ವಾರದ ಪ್ರಾಫಿಟ್ ಕೇವಲ 24 ರೂಪಾಯಿ. ಈ ವಾರ ಮಾರ್ಕೆಟ್ ಇಷ್ಟು ಡೌನ್ ಇದ್ದರೂ ನಾನು ಹೇಗೆ ಪ್ರಾಫಿಟಲ್ಲೇ ಉಳ್ಕೊಂಡೆ, ಯಾವುದನ್ನು ಬೈ ಮಾಡಿದ್ದೀನಿ, ಯಾವುದನ್ನು ಸೆಲ್ ಮಾಡಿದ್ದೀನಿ, ಹಾಗೆ ವಿಡಿಯೋದ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ನನ್ನ ಹೋದ ವಾರದ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ, ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನನ್ನ ಟೋಟಲ್ ಪ್ರಾಫಿಟ್ 7,964 ರೂಪಾಯಿ ಇತ್ತು. ಈ ವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನನ್ನ ಟೋಟಲ್ ಪ್ರಾಫಿಟ್ 7,988 ರೂಪಾಯಿ ಇದೆ. ಅಂದರೆ ಲಾಸ್ಟ್ ಒಂದು ವಾರದಲ್ಲಿ 24 ರೂಪಾಯಿ ರಿಟರ್ನ್ ಬಂದಿದೆ. ಮೊದಲು ಈ ವಾರ ಮಾಡಿರುವಂತಹ ಬೈಯಿಂಗ್ ಹಾಗೂ ಸೆಲ್ಲಿಂಗ್ಸ್ನ ನೋಡೋಣ. ಟಾಟಾ ಸಿಲ್ವರ್ನಲ್ಲಿ ನಾನು ಇದೇ ಜನವರಿಯಲ್ಲಿ ಇನ್ವೆಸ್ಟ್ ಮಾಡಿದ್ದ 20,000 ರೂಪಾಯಿ 50% ಮೇಲೆ ರಿಟರ್ನ್ ಬಂದು ಟೋಟಲ್ 30,000 ರೂಪಾಯಿ ಆಗಿತ್ತು. ಜನವರಿ 21ನೇ ತಾರೀಕು ಕೂಡ ಸಿಲ್ವರ್ನಲ್ಲಿ ಒಳ್ಳೆಯ ಮೂಮೆಂಟ್ ಇತ್ತು. ಹಾಗಾಗಿ ಆ ದಿನ ಟಾಟಾ ಸಿಲ್ವರ್ನ 300 ಕ್ವಾಂಟಿಟಿನ ಸೆಲ್ ಮಾಡಿ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಅದಾದ ಮೇಲೆ ನೆಕ್ಸ್ಟ್ ಡೇ ಗೋಲ್ಡ್ ಆ್ಯಂಡ್ ಸಿಲ್ವರ್ನಲ್ಲಿ ಹೆವಿ ಕರೆಕ್ಷನ್ ಆಗಿತ್ತು. ಹೆವಿ ಅಂದರೆ ಆಲ್ಮೋಸ್ಟ್ 23ರಿಂದ 24% ಕರೆಕ್ಷನ್ ಟಾಟಾ ಸಿಲ್ವರ್ನಲ್ಲಿ ಆಗಿತ್ತು. ಟಾಟಾ ಗೋಲ್ಡ್ನಲ್ಲಿ ಕೂಡ 13ರಿಂದ 14%ನಷ್ಟು ಡೌನ್ ಆಗಿತ್ತು. ಈ ಗ್ಯಾಪಲ್ಲಿ ಟಾಟಾ ಸಿಲ್ವರ್ 2 ಸಲ ಸೇರಿ 300 ಕ್ವಾಂಟಿಟಿನ ಬೈ ಮಾಡಿದೆ. ಟಾಟಾ ಗೋಲ್ಡ್ನಲ್ಲಿ ಕೂಡ 2 ಸಲ ಸೇರಿ 450 ಕ್ವಾಂಟಿಟಿನ ಬೈ ಮಾಡಿದೆ. ಇಷ್ಟೆಲ್ಲ ಆದಮೇಲೆ ನನ್ನ ಪೋರ್ಟ್ಫೋಲಿಯೋನ ನೋಡೋದಾದರೆ, ಟಾಟಾ ಸಿಲ್ವರ್ನಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 23,270 ರೂಪಾಯಿ, ಬಂದಿರೋ ಪ್ರಾಫಿಟ್ 6,350 ರೂಪಾಯಿ. ಟಾಟಾ ಗೋಲ್ಡ್ನಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 21,952 ರೂಪಾಯಿ, ಬಂದಿರೋ ಪ್ರಾಫಿಟ್ 1,952 ರೂಪಾಯಿ. ಬೇರೆ ಯಾವುದೇ ಸ್ಟಾಕ್ಸ್ಗೆ ಮತ್ತೆ ಪುನಃ ಇನ್ವೆಸ್ಟ್ ಮಾಡಿಲ್ಲ. ಹಾಗಾಗಿ ಉಳಿದೆಲ್ಲ ಸ್ಟಾಕ್ಸಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ 19ರಿಂದ 20,000 ರೂಪಾಯಿ ರೇಂಜಲ್ಲೇ ಇದೆ. ಹಿಂದೂಸ್ತಾನ್ ಜಿಂಕಲ್ಲಿ 1,765 ರೂಪಾಯಿ ಪ್ರಾಫಿಟ್, ನ್ಯಾಲ್ಕೋದಲ್ಲಿ 1,154 ರೂಪಾಯಿ ಪ್ರಾಫಿಟ್, ಅಶೋಕ್ ಲೇಲ್ಯಾಂಡಲ್ಲಿ 879 ರೂಪಾಯಿ ಪ್ರಾಫಿಟ್, ಶ್ರೀರಾಮ್ ಫೈನಾನ್ಸಲ್ಲಿ 252 ರೂಪಾಯಿ ಪ್ರಾಫಿಟ್, ಹಿಂಡ್ಯಾಲ್ಕೋದಲ್ಲಿ 36 ರೂಪಾಯಿ ಲಾಸ್, ಆದಿತ್ಯ ಬಿರ್ಲಾ ಕ್ಯಾಪಿಟಲಲ್ಲಿ 546 ರೂಪಾಯಿ ಲಾಸ್, ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ 901 ರೂಪಾಯಿ ಲಾಸ್, ಮುತ್ತೂಟ್ ಫೈನಾನ್ಸಲ್ಲಿ 598 ರೂಪಾಯಿ ಲಾಸ್, ಲಾರಸ್ ಲ್ಯಾಬ್ನಲ್ಲಿ 2,089 ರೂಪಾಯಿ ಲಾಸ್ ಆಗಿದೆ. ಹಾಗೆ ಎಂಸೆಕ್ ಶೇರ್ನಲ್ಲಿ 192 ರೂಪಾಯಿ ಲಾಸ್ ಇದೆ. ಇದಿಷ್ಟು ನನ್ನ ಪೋರ್ಟ್ಫೋಲಿಯೋದ ಅಪ್ಡೇಟ್. ಇನ್ನು ಮೇಯ್ನ್ ಇಂಡೆಕ್ಸ್ ನೋಡುವುದಾದರೆ, ಲಾಸ್ಟ್ ಒಂದು ವಾರದಲ್ಲಿ ನಿಫ್ಟಿ 50 ಇಂಡೆಕ್ಸ್ನಲ್ಲೇ 2ರಿಂದ 2.5% ಡೌನ್ ಮೂಮೆಂಟ್ ಆಗಿದೆ. ಆದರೆ ನನ್ನ ಪೋರ್ಟ್ಫೋಲಿಯೋ ಇನ್ನೂ ಗ್ರೀನಲ್ಲೇ ಇದೆ. ಈ ವೀಕ್ ಕೂಡ ಗ್ರೀನಲ್ಲೇ ಎಂಡ್ ಆಗಿದೆ. ಇದಕ್ಕೆ ಮೇಯ್ನ್ ರೀಸನ್ ಏನಂದರೆ ಪ್ರಾಪರ್ ಡೈವರ್ಸಿಫಿಕೇಷನ್. ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ 2,43,000ದಲ್ಲಿ ಆಲ್ಮೋಸ್ಟ್ 78 to 80% ಸ್ಟಾಕ್ಸಲ್ಲೇ ಅಂದರೆ ಇಕ್ವಿಟಿಲಿ ಇನ್ವೆಸ್ಟ್ ಆಗಿದೆ. ಉಳಿದಿರೋ 20% ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತಹ ಕಮೋಡಿಟೀಸಲ್ಲಿ ಇನ್ವೆಸ್ಟ್ ಆಗಿದೆ. ಮಾರ್ಕೆಟಲ್ಲಿ ಏನಾದರೂ ನೆಗೆಟಿವ್ ನ್ಯೂಸ್ ಇದ್ದಾಗ, ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇದ್ದಾಗ, ಹಾಗೆ ಮಾರ್ಕೆಟ್ ಕ್ರ್ಯಾಶ್ನ ಟೈಮಲ್ಲಿ ಹೆಚ್ಚಿನ ಇನ್ವೆಸ್ಟರ್ಸ್ಗಳು ಸೇಫರ್ ಇನ್ವೆಸ್ಟ್ಮೆಂಟ್ ಆಗಿರುವಂತಹ ಗೋಲ್ಡ್ನ ಕಡೆ ಹುಡ್ಕೊಂಡು ಬರ್ತಾರೆ. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಕೂಡ ಸಮ್ ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ಮೆಂಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ನಲ್ಲಿ ಇರಬೇಕಾಗತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸಿಲ್ವರ್ನಲ್ಲಿ ಈಗ ಆಗ್ತಾ ಇರೋ ಮೂಮೆಂಟ್ನ ನೋಡಿಕೊಂಡು ಅದೇ ರೀತಿಯ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೋಬೇಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಲ್ವರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗಾಗಿ ಈ ರೀತಿಯ ಮೂಮೆಂಟಲ್ಲಿ ಇದೆ. ಹಾಗಂತ ಯಾವಾಗಲೂ ಇದೇ ರೀತಿ 5, 8, 10% ರೀತಿಯ ಡೈಲಿ ಮೂಮೆಂಟ್ ಇರೋದಿಲ್ಲ. ಕೇರ್ಫುಲ್ಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.